ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ನಮ್ಮ ಏಕಪದ ಬದಲಿ ಕಲಿಕಾ ಸರಣಿಗೆ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಐ ವೆಲ್ಕಮ್ ಯು ಆಲ್ ಟು ದಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಲರ್ನಿಂಗ್ ಸೀರೀಸ್ ಆಫ್ ಜ್ಞಾನ ಗಂಗೋತ್ರಿ. ಹಾಗಾದರೆ ಇವತ್ತಿನ ನುಡಿಗಟ್ಟೇನು? ವಾಟ್ ಈಸ್ ದಿ ಫ್ರೇಸ್ ಆಫ್ ಟುಡೇ ಆ್ಯಂಡ್ ವಾಟ್ ಈಸ್ ದಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್? ಇವತ್ತಿನ ನುಡಿಗಟ್ಟೇನು, ಅದಕ್ಕೆ ಇರುವಂತಹ ಏಕಪದ ಬದಲಿ ಏನು? ಗ್ರೋಯಿಂಗ್ ಇನ್ ಏರ್, ಎಕ್ಸಿಸ್ಟಿಂಗ್ ಇನ್ ಏರ್ ಅಥವಾ ಲಿವಿಂಗ್ ಇನ್ ಏರ್ ಅಂತ ಹೇಳಿ ಇದಕ್ಕೆ ನಾವು ಹೇಳುವಂಥದ್ದು ಏರಿಯಲ್ ಅಂತ ಹೇಳ್ತೀವಿ. ನೋಟ್ ಮಾಡ್ಕೊಳ್ಳಿ. ಎ ಇ ಶಬ್ದಗಳನ್ನು ಅಥವಾ ಅಕ್ಷರಗಳನ್ನು ಮೊದಲೇ ಬಳಸ್ತಿದ್ದೀವಿ. ಹೇಳುವ ಶಬ್ದ ಎ ಅಂತ ಹೇಳ್ತಾ ಇದ್ದೀವಿ. ಸ್ವರ ಶಬ್ದಗಳನ್ನು ಬಳಸಿರುವ ಅಕ್ಷರಗಳನ್ನು ನೀವು ಲಿಂಕ್ ಮಾಡ್ತಾ ಇರಬೇಕು, ಯಾಕಂದರೆ ಇಂಗ್ಲೀಷೇ ಅದಲ್ವಾ. ಅದರಿಂದ ಇಲ್ಲಿ ನೋಡಿ, ಯಾವುದೆಲ್ಲ ಗಾಳಿಯಲ್ಲಿ ಬೆಳೆಯುತ್ತೆ, ಗಾಳಿಯಲ್ಲಿ ಇರುತ್ತೆ, ಗಾಳಿಯಲ್ಲಿ ಜೀವಿಸುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ಕೇಳಿಸಿಕೊಳ್ಳುವಂತಹ ಪದ ರೇಡಿಯೋ ಸಿಗ್ನಲ್ ಸ್ಟ್ರೆಂತ್ ಕಡಿಮೆ ಆಗಿಬಿಟ್ಟಿದೆಯಲ್ವಾ, ಅದಕ್ಕೆ ಏರಿಯಲ್ನ ಹೆಚ್ಚಿಸಿ ಅದನ್ನು ಹೆಚ್ಚು ಉದ್ದ ಮಾಡಿ ಅಂತ ಹೇಳ್ತೀವಲ್ವ. ಅಂತಂದರೆ ಅವೆಲ್ಲವೂ ಕೂಡ ವಾಯು ತರಂಗಗಳ ಮುಖೇನ ಹಾದು ಬರಬೇಕು, ವಾಯು ತರಂಗಗಳಲ್ಲಿ ಹಾದು ಬರಬೇಕು ಅಂತ ಹೇಳಿಬಿಟ್ಟು ಅದಕ್ಕೇನೆ ನಾವಿಲ್ಲಿ ಅದನ್ನು ವಾಯುಗೆ ಸಂಬಂಧಿಸಿದ್ದು ಏರ್, ಹಾಗೆಯೇ ಅಲ್ಲಿಗೆ ಸಂಬಂಧಿತವಾಗಿ ಮುಂದುವರಿಯುವಂಥದ್ದನ್ನು ಏರಿಯಲ್ ಅಂತ ಹೇಳ್ತೀವಿ. ಹೋಗೋಣ ಹಾಗಾದರೆ ಮುಂದಿನ ಏಕಪದ ಬದಲಿ ಇವತ್ತಿನ ಕಲಿಕೆಗೆ. ಸರಿ, ಇಲ್ಲಿ ಮತ್ತೊಂದು ಫ್ರೇಸ್ ಏನಂದರೆ ಕನ್ಸರ್ನ್ಡ್ ವಿತ್ ಬ್ಯೂಟಿ ಆರ್ ಅಪ್ರಿಸಿಯೇಷನ್ ಆಫ್ ಬ್ಯೂಟಿ. ಅಂದರೆ ಯಾವುದು ಸೌಂದರ್ಯಕ್ಕೆ ಸಂಬಂಧಿಸಿದೆಯೋ ಅದನ್ನು ನಾವು ಈಸ್ಥೆಟಿಕ್ ಅಂತ ಕರಿತೀವಿ. ಈಸ್ಥಟೈಸ್ ಅಂದರೆ ಸೌಂದರ್ಯವನ್ನು ವರ್ಧಿಸುವಂತ. ಇದು ಮನುಷ್ಯರಿಗೆ ಮಾತ್ರ ಅಂತ ಹೇಳೋದಿಲ್ಲ, ನಾವು ಹೆಚ್ಚಾಗಿ ಹೇಳೋದು ನಾವು ಪ್ರಕೃತಿಗೆ ಅಥವಾ ಸುತ್ತಮುತ್ತಲು ನಾವು ನಮ್ಮ ಪರಿಸರವನ್ನು ಹೆಂಗೆ ಜೋಡಿಸ್ತೀವಿ, ಅದು ಪ್ರಕೃತಿ ಪರಿಸರ ಮಾತ್ರವಲ್ಲ, ನಾವು ಕೃತಕವಾಗಿ ಕೂಡ ಇದನ್ನು ಹಾಗಂತ ಹೆಚ್ಚಿಸಬಹುದು. ಒಂದು ಫ್ಲವರ್ ವಾಸ್ ಇಡಿ, ಹೂವು ತೋರಿಸಿ, ಬಣ್ಣ ತೋರಿಸಿ, ಬ್ಯಾಕ್ ಡ್ರಾಪ್ ಹಾಕಿ, ಇವೆಲ್ಲವೂ ಈಸ್ಥಟೈಸಿಂಗ್ ಫ್ಯಾಕ್ಟರ್. ನಾವು ತುಂಬ ಸಲ ಆ ಹೋಟೆಲ್ನ ಯಾಕೆ ನೀವು ಪ್ರಿಫರ್ ಮಾಡ್ತೀರಾ ಅಂತ ಕೇಳಿದ್ರೆ, ಆ ಹೋಟೆಲಲ್ಲಿ ಊಟ ಚೆನ್ನಾಗಿರುತ್ತೋ ಬಿಡುತ್ತೋ, ಆದರೆ ಎಷ್ಟು ಈಸ್ಥೆಟಿಕ್ ಆಗಿದೆ ಆಂಬಿಯನ್ಸ್ ಅಂತೀವಿ, ಅಂದರೆ ಹೊರ ನೋಟ ಎಷ್ಟು ಸುಂದರವಾಗಿದೆ ಅಂತ ಹೇಳುವಂಥದ್ದಕ್ಕೆ ಈಸ್ಥೆಟಿಕ್. ಹಾಗಂದರೆ ಮನುಷ್ಯರಿಗೆ ಹೇಳೋದೇ ಇಲ್ವಾ ಅಂದರೆ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಹಲ್ಲು ಅಂತ ಹೇಳಬೇಕಾದ್ರೆ ಮುಂದೆ ಕಾಣುವ ಹಲ್ಲು ಈಸ್ಥೆಟಿಕ್ ಪರ್ಪಸ್, ಸರಿ ಅಲ್ವಾ? ಹಾಗಂದರೆ ದವಡೆ ಹಲ್ಲುಗಳೆಲ್ಲ ಕ್ಯಾನೈನ್ಸ್ ಅಂತ ಹೇಳ್ತೀವಿ. ನೀವು ಹಲ್ಲುಗಳು ಸೈನ್ಸಲ್ಲಿ ಕಲಿಬೇಕಾದ್ರೆ ಬೇರೆ ಬೇರೆ ಥರ ಹೇಳ್ತಾ ಇರ್ತಾರೆ ಅಲ್ವಾ. ಮೋಲಾರ್ ಟೀತ್ ಅಂತನೋ, ಕ್ಯಾನೈನ್ಸ್ ಅಂತನೋ, ಈಸ್ಥೆಟಿಕ್ಸ್ ಅಂತನೋ ಹೇಳ್ತಾ ಇರ್ತಾರೆ. ಆದರೆ ನಿಮ್ಮ ಸೌಂದರ್ಯವನ್ನು ವರ್ಧಿಸುವಂಥದ್ದು, ಹೆಚ್ಚಿಸುವಂಥದ್ದು, ಇಂಥ ಎಲ್ಲವನ್ನು ಕೂಡ ನಾವು ಈಸ್ಥೆಟಿಕ್, ಇಲ್ಲೂ ಕೂಡ ಅಷ್ಟೇ ಎ ಇ ಅಂತ ಇದೆ ಸ್ಪೆಲ್ಲಿಂಗು. ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಕಲಿತಾ ಇರಿ ಮತ್ತು ಜ್ಞಾನ ಗಂಗೋತ್ರಿ ಜೊತೆ ಮತ್ತೆ ಭೇಟಿ ಮಾಡ್ತೀನಿ ನಾನು ಸದ್ಯದಲ್ಲೇ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ.